ಇನ್ನು ಡಿ ಎನ್ ಎಯ ಕೊನೆಯ ಸುದ್ದಿ ಬಹಳ ಇಂಪಾರ್ಟೆಂಟ್. ಇದು ಡಾಲ್ಫಿನ್ ವಾರ್ ಅಂತೇಳಿ. ಇಷ್ಟು ದಿನಗಳ ಕಾಲ ನೀವು ನೌಕಾಪಡೆಯ ಮುಖಾಂತರ ದಾಳಿ ಮಾಡೋದನ್ನು ಅಥವಾ ಸಹಜವಾಗಿ ಭೂಮಿಯ ಮೇಲೆ ನೌಕಾ ಟ್ಯಾಂಕರ್ ಮುಖಾಂತರ ದಾಳಿ ಮಾಡೋದನ್ನು, ಫೈಟರ್ ಜೆಟ್ ನೌಕಾ ಟ್ಯಾಂಕರ್ ಮೂಲಕ ದಾಳಿ ಮಾಡೋದನ್ನು ನೀವು ನೋಡಿರ್ತೀರಿ. ಬಟ್ ಈಗ ಜಲಮಾರ್ಗದ ಮುಖಾಂತರ ಅಂದರೆ ಡಾಲ್ಫಿನನ್ನು ಬಳಸ್ಕೊಂಡು ಒಂದು ಜಲಚರ ಪ್ರಾಣಿ ಅದು. ಈ ಜಲಚರ ಜೀವಿಗೆ ಈ ರೀತಿಯಾಗಿ ಟ್ರೈನಿಂಗ್ ಕೊಟ್ಟು ಡಾಲ್ಫಿನ್ ಮುಖಾಂತರ ಎಲ್ಲೆಲ್ಲಿ ಮೈನ್ಸ್ಗಳಿದಾವಲ್ಲ ಅಲ್ಲಿ ಟ್ರೈನಿಂಗ್ ಕೊಟ್ಟು ನೇರವಾಗಿ ತಮ್ಮ ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಅಥವಾ ವಿರೋಧಿಗಳಿಗೆ ಮಟ್ಟ ಹಾಕೋದಕ್ಕೆ ಡಾಲ್ಫಿನ್ ಮುಖಾಂತರ ಯುದ್ಧವನ್ನು ಮಾಡೋದಕ್ಕೆ ಈಗ ಇರಾನ್ ಮುಂದಾಗಿದೆ ಅನ್ನೋದು ಇದು ಆತಂಕಕಾರಿ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಬಟ್ ಈ ರೀತಿಯ ಪ್ರಯತ್ನ ಆಗಿದೆಯಾ ಈ ಹಿಂದೆ ಅಥವಾ ಈಗ? ಖಂಡಿತವಾಗ್ಲೂ ಕೂಡ ಆಗಿದೆ. ಸೊ ಇದು ಪ್ರಕರಣ ಹೇಗಿರುತ್ತೆ ಅಂದರೆ ಇದು ತಯಾರಿ ಯಾವ ರೀತಿ ಆಗಿರುತ್ತೆ, ಡಾಲ್ಫಿನ್ ಅನ್ನುವಂಥ ವಿಚಾರ ಇದೆಯಲ್ಲ ಹೇಗೆ ಬೆಳವಣಿಗೆ ಆಗುತ್ತೆ, ಆ ಡಾಲ್ಫಿನ್ಗಳಿಗೆ ಯಾವ ರೀತಿಯಾಗಿ ಒಂದು ತರಬೇತಿ ನೀಡಲಾಗುತ್ತೆ, ಹೇಗೆ ಇದು ಅಟ್ಯಾಕ್ ಮಾಡುತ್ತೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಗೊತ್ತಿರುವಂಥ ವಿಚಾರ ಎಷ್ಟು ಬುದ್ಧಿವಂತ ಜೀವಿ ಅನ್ನೋದು ಡಾಲ್ಫಿನ್. ಸೊ ಹಂಗಾಗಿ ಇಲ್ಲಿ ಈ ಸಮುದ್ರದ ಜಲಚರ ಇದೆಯಲ್ಲ ಡಾಲ್ಫಿನ್ ವಾರ್ ಅನ್ನೋದು. ಸೊ ಈ ಹಾರ್ಮು ಜಲಸಂಧಿಯಲ್ಲಿ ಅಮೆರಿಕದ ಯುದ್ಧ ನೌಕೆಗಳನ್ನು ಸ್ಫೋಟಿಸೋದಕ್ಕೆ ಈಗ ಡಾಲ್ಫಿನ್ಗಳಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಅನ್ನೋದು. ಸೊ ಇರಾನ್ ಈ ಹಿಂದೆಯೂ ಕೂಡ ಈ ಪ್ರಯತ್ನ ಮಾಡುತ್ತೆ. 2000 ಇಸವಿಯಲ್ಲಿ ಸೋವಿಯತ್ ಒಕ್ಕೂಟದಿಂದ ತರಬೇತಿಯನ್ನು ಪಡೆದಿರುವಂಥ ಡಾಲ್ಫಿನ್ಗಳನ್ನು ಖರೀದಿ ಮಾಡಿತ್ತು ಇರಾನ್. ಆ ಪ್ರಯತ್ನ ಈಗ ಮತ್ತೆ ಆಗ್ತಿದೆ ಅನ್ನುವಂಥದ್ದು. ವೈನ್ಸ್ಗಳನ್ನು ಪತ್ತೆ ಹಚ್ಚಲು ಡಾಲ್ಫಿನ್ಗಳಿಗೆ ತರಬೇತಿಯನ್ನು ನೀಡುತ್ತೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಇದು ಈಗಿನಿಂದಲಲ್ಲ, ದಶಕಗಳಿಂದಲೂ ಕೂಡ ಈ ಪ್ರಯತ್ನ ಆಗಿದೆ. ಇದು ಇರಾನ್ ಅಷ್ಟೇ ಅಲ್ಲ, ಅಮೆರಿಕವೂ ಕೂಡ 50-60 ವರ್ಷಗಳ ಹಿಂದೆಯೂ ಕೂಡ ಅಮೆರಿಕದಿಂದಲೂ ಕೂಡ ಈ ರೀತಿಯ ಪ್ರಯತ್ನ ಆಗಿತ್ತು. ಆ ರೀತಿಯ ಪ್ರಯೋಗ ಕೂಡ ಆಗಿದೆ. ಸೊ ಹಂಗಾಗಿ ಅಮೆರಿಕಕ್ಕೂ ಕೂಡ ಆತಂಕ ಇದೆ. ಆದರೆ ಅಮೆರಿಕ ಹೇಳ್ತಾ ಇರೋದು ಇದೆಲ್ಲವೂ ಕೂಡ ಸುಳ್ಳು ಅಂತೇಳಿ. ಸೊ ಈ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಸಹಜವಾಗಿ ಈಗ ಆತಂಕ ಇರುವಂಥದ್ದು ಏನು ಮಾಡ್ಬೋದು ಎಂದು ಹಾಗಾದರೆ ಈ ಯುದ್ಧ ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಡಾಲ್ಫಿನ್ ಯುದ್ಧದ ಇತಿಹಾಸವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹೇಗೆ ಇದರ ಕಾರ್ಯಾಚರಣೆ, ತರಬೇತಿ ಹೇಗಿರುತ್ತೆ, ಏನು ಮಾಡುತ್ತೆ ಅಂತೇಳಿ. ಡಾಲ್ಫಿನ್ ಯುದ್ಧಕ್ಕೆ 6 ದಶಕಗಳ ಇತಿಹಾಸ ಇದೆ. ಅದೇ 60 ವರ್ಷಗಳ ಹಿಂದೆ ಅಮೆರಿಕ ಕೂಡ ಇದೇ ಪ್ರಯತ್ನ ಮಾಡುತ್ತೆ. ಅಂದರೆ ಸಮುದ್ರ ಆಳದಲ್ಲಿ ಸಂಘರ್ಷದಲ್ಲಿ ಡಾಲ್ಫಿನ್ಗಳನ್ನು ಬಳಸುವಂಥ ತಂತ್ರಕ್ಕೆ ಇತಿಹಾಸ ಕೂಡ ಇದೆ. ಇತಿಹಾಸ ಇಲ್ಲ ಅಂತಲ್ಲ, ನೀವು ಹಿಂದೆ ಬರೀ ಸಿನಿಮಾ ನೋಡಿರ್ಬೋದು, ಸಿನಿಮಾದಲ್ಲೇ ಈ ರೀತಿ ನೋಡಿರ್ತೀರಿ. ಬಟ್ ಇದು ನಿಜವಾಗಿಯೂ ಕೂಡ ಈ ರೀತಿಯಾಗಿ ಸಮುದ್ರದ ಮುಖಾಂತರ ಯುದ್ಧವನ್ನು ಮಾಡೋದಕ್ಕೆ ಈಗ ಇರಾನ್ ಮುಂದಾಗಿದೆ. ಇದೆಲ್ಲವೂ ಕೂಡ ಆತಂಕ. ಆ ತಾಕತ್ತು ಇದೆ ಡಾಲ್ಫಿನ್ಗಳಿಗೆ ಇದೆ. ಯಾಕಂದರೆ ಡಾಲ್ಫಿನ್ ಮೇಲೆ ನೋಡಿ ಒಂದು ವಿಜುವಲ್ಸಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಆ ಡಾಲ್ಫಿನ್ ಮೇಲೆ ಈ ರೀತಿಯಾಗಿ ಒಂದು ಪರಮಾಣುಗಳನ್ನು ಅಥವಾ ಸ್ಫೋಟಕ ವಸ್ತುಗಳನ್ನು ಕಟ್ಟಿ ನಿಖರ ಸ್ಥಳಕ್ಕೆ ಟ್ರೈನಿಂಗ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಗೊತ್ತಿಲ್ಲದಂಗೆ ಅದು ಹೇಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ವಿರೋಧಿಗಳಿಗೆ ಯಾವುದೇ ಅಂದರೆ ಶತ್ರುಗಳಿಗೆ ಸ್ವಲ್ಪವೂ ಕೂಡ ಸುಳಿಯು ಸಿಗದಂತೆ ಟಾರ್ಗೆಟ್ ಮಾಡುವಂಥ ತಾಕತ್ತು ಈ ಡಾಲ್ಫಿನ್ಗಳಿಗೆ ಹೊಂದಿದೆ. ಹಾಗಾಗಿ ಅಷ್ಟೊಂದು ಬುದ್ಧಿಜೀವಿ ಇದು. ಸೊ ಹಂಗಾಗಿ ಇದರ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಇದುವರೆಗೂ ಪ್ರಯತ್ನ ಅಂತೂ ನಡೀತಾ ಇದೆ. ಬಟ್ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಸೊ ಹಂಗಾಗಿ ಈ ರೀತಿಯಾಗಿ ಡಾಲ್ಫಿನ್ಗಳನ್ನು ಬಳಸಿ ಯುದ್ಧ ಮಾಡೋದಕ್ಕೆ ಈಗ ಇರಾನ್ ಮುಂದಾಗಿದೆ ಅನ್ನುವಂಥ ವಿಚಾರ. ಇನ್ನು ಈ ಡಾಲ್ಫಿನ್ ಅನ್ನುವಂಥ ವಿಚಾರ ಇದೆಯಲ್ಲ, ಡಾಲ್ಫಿನ್ ವಾರ್ ಅನ್ನೋದು ರಷ್ಯಾದಲ್ಲೂ ಕೂಡ ಈ ಪ್ರಯತ್ನ ಆಗಿರುತ್ತೆ. ಆರಂಭದಲ್ಲಿ ರಷ್ಯಾ ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾ ಇತ್ತಲ್ಲ, ತರಬೇತಿ ಕೊಡ್ತಿತ್ತಲ್ಲ, ಆವಾಗ ಅದೇ ರಷ್ಯಾದಿಂದ ಇರಾನ್ ಖರೀದಿ ಮಾಡುತ್ತೆ ಡಾಲ್ಫಿನ್ಗಳನ್ನು. ಆ ಪ್ರಯತ್ನ ಈಗ ಇರಾನ್ ಮಾಡ್ತಾ ಇದೆ ಅನ್ನೋದು. ಸೊ ಹಂಗಾಗಿ ರಷ್ಯಾ ವಿಚಾರ ಅಂತ ಬಂದಾಗ ಸಮುದ್ರದ ಆಳದಲ್ಲಿ, ಸಮುದ್ರದ ಸಮರದಲ್ಲಿ ಡಾಲ್ಫಿನ್ಗಳ ಬಳಕೆ ಇವತ್ತು ನಿನ್ನೆದಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರ. ಅಂದರೆ 2000 ಇಸ್ವಿಯಲ್ಲಿ ಉಕ್ರೇನಿಂದ ಸೋವಿಯತ್ ಕಾಲದ ತರಬೇತಿ ಪಡೆದಿರುವಂಥ 27 ಡಾಲ್ಫಿನ್ಗಳನ್ನು ಖರೀದಿಸಿ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿತ್ತು. ಆರಂಭದಲ್ಲಿ ರಷ್ಯಾನೇ ಶುರು ಮಾಡಿರುವಂಥ ವಿಚಾರ ಇದು. ಸೊ ಹಂಗಾಗಿ ರಷ್ಯಾದಲ್ಲೂ ಕೂಡ ಈ ಬೆಳವಣಿಗೆ ಆಗಿದೆ, ಅಂದರೆ ಈ ಪ್ರಯತ್ನ ಆಗಿದೆ. ಆಮೇಲೆ ಅಮೆರಿಕದಲ್ಲೂ ಕೂಡ ಆಗಿದೆ, ಇರಾನ್ನಲ್ಲೂ ಕೂಡ ಆಗಿದೆ. ಸೊ ಇದನ್ನು ಮಾಡಬಹುದು. ಸೊ ಇದೆಲ್ಲವೂ ಕೂಡ ಆತಂಕ ಇದೆ. ಅಂದರೆ ಹೇಗಿದೆ ನೋಡಿ, ಒಂಥರ ಇದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ರಿಯಲ್ ಆಗಿ ಈ ರೀತಿಯಾಗಿ ಸಮುದ್ರದ ಆಳದಲ್ಲಿ ಜಲಚರ ಡಾಲ್ಫಿನ್ ಮುಖಾಂತರ ಯುದ್ಧವನ್ನು ಮಾಡೋದಕ್ಕೆ ದೇಶಗಳು ಮುಂದಾಗ್ತಾ ಇದ್ದಾವಲ್ಲ, ಏನು ಸಾಧಿಸುತ್ತೆ, ಏನು ಸಾಧಿಸೋದಕ್ಕೆ ಇವರು ಹೊರಡ್ತಿದ್ದಾರೆ ಅನ್ನುವಂಥ ವಿಚಾರ ಸಹಜವಾಗಿ. ಅಂದರೆ ಈ ಡಾಲ್ಫಿನ್ಗಳನ್ನು ಮಿಲಿಟರಿ ಕಾರ್ಯಾಚರಣೆಗೆ ಬಳಸೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಇದೆ.
ಯಾಕಂದರೆ ಪ್ರಾಣಿದಯ ಅನ್ನೋದು ಬರುತ್ತೆ, ಪ್ರಾಣಿಗಳನ್ನು ಬಳಸಿ ನೀವು ಈ ರೀತಿಯಾಗಿ ಯುದ್ಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳಿದೆ. ಇನ್ನು ಅಂಡರ್ ವಾಟರ್ ಡ್ರೋನ್ ಬಳಕೆ ಮಾಡ್ತಿದೆಯಲ್ಲ, ಹೇಗೆ ಅದು ನಿಖರ ಮಾಹಿತಿ ಹೇಗೆ ಹುಡುಕತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಅಂದರೆ ಡಾಲ್ಫಿನ್ ಜಾಗಕ್ಕೆ ಯಾವ ರೀತಿಯಾಗಿ ಈ ಡಾಲ್ಫಿನ್ ಜಾಗಕ್ಕೆ ಬಂದು ಅಂಡರ್ ವಾಟರ್ ಡ್ರೋನ್ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅನ್ನೋದು. ಪ್ರಾಣಿಗಳ ಬದಲಿಗೆ ಈಗ ಅತ್ಯಾಧುನಿಕ UUVಗಳ ಒಂದು ಬಳಕೆಯನ್ನು ಮಾಡಲಾಗತ್ತೆ. ಸಮುದ್ರದ ಆಳದಲ್ಲಿ, ಅಂದರೆ ಈಗ ಸ್ಫೋಟಕ ವಸ್ತುಗಳು ಇಟ್ಟಿರೋ ಆಗಿರ್ಬೋದು ಅಥವಾ ಮೈನ್ಸ್ ಅಂತ ಕರಿತೀವಿ, ಅದನ್ನು ಇಟ್ಟಿದ್ರೂ ಕೂಡ ಅದನ್ನು ಗುರುತು ಮಾಡುವಂಥ ಪ್ರಯತ್ನ ಈಗ ಆಗ್ತಾ ಇರುವಂಥದ್ದು. ಸೊ ಡಾಲ್ಫಿನ್ಗಳ ಬದಲಿಗೆ ಈಗ ಸ್ವಯಂ ಚಾಲಿತ ಅಂಡರ್ ವಾಟರ್ ಡ್ರೋನ್ಗಳನ್ನು ಮುನ್ನೆಲೆಗೆ ತರುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಸೊ ಹಾರ್ಮೂಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ತಾಂತ್ರಿಕ ಸಮರ ತೀವ್ರಗೊಳ್ತಾ ಇದೆ. ಇರಾನ್ ಈಗಾಗಲೇ ಸ್ಫೋಟಕ ವಸ್ತುಗಳನ್ನು ಹೊತ್ತೊಯ್ಯಬಲ್ಲ ಅಸ್ದಾರ್ ಅನ್ನುವಂಥ ಒಂದು ಅಪಾಯಕಾರಿ ಡ್ರೋನ್ಗಳನ್ನು ಕೂಡ ಸಜ್ಜುಗೊಳಿಸಿದ್ದೆ ಅನ್ನುವಂಥ ವಿಚಾರ. ಇನ್ನು ಭವಿಷ್ಯದಲ್ಲಿ ಏನಾಗಬಹುದು, ಈ ರೀತಿಯಾಗಿ AI ಬಳಸ್ಕೊಂಡು ಯುದ್ಧ ಮಾಡೋಕ್ಕಾಗತ್ತಾ, ಅಥವಾ ಪ್ರಾಣಿಗಳನ್ನು ಬಳಸ್ಕೊಂಡು ಯುದ್ಧ ಮಾಡೋಕ್ಕಾಗತ್ತಾ, ಅಥವಾ ಈ ಯಂತ್ರಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಜಾಗತಿಕ ಮಟ್ಟದಲ್ಲಿ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸಮುದ್ರದ ಆಳದಲ್ಲಿ, ಆಕಾಶದಲ್ಲಿ ಫೈಟರ್ ಜೆಟ್ ನೋಡಿದ್ದೀವಿ, ಭೂಮಿ ಅಂತ ಬಂದಾಗ ಅಲ್ಲಿ ಸಹಜವಾಗಿ ಟ್ಯಾಂಕರ್ಗಳ ಗುದ್ದಾಟ ಹೊಡೆದಾಟ ಅದೆಲ್ಲವನ್ನು ಕೂಡ ನೋಡಿದ್ದೀವಿ. ಈಗ ಸಮುದ್ರದ ಆಳದಲ್ಲೂ ಕೂಡ ಈ ರೀತಿಯಾಗಿ AI ತಂತ್ರಜ್ಞಾನವನ್ನು ಬಳಸಿ ಪ್ರಾಣಿಗಳನ್ನ ಬಳಸಿ ಈ ರೀತಿಯಾಗಿ ಯುದ್ಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಅಂದರೆ ಸಮುದ್ರಾಳದ ಸಮರದಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರೆದಿದ್ರೂ ಕೂಡ ಡಾಲ್ಫಿನ್ಗಳ ನೈಸರ್ಗಿಕ ಸೋನಾರ್ ಸಾಮರ್ಥ್ಯಕ್ಕೆ ಪರ್ಯಾಯವಾದ ಯಂತ್ರವನ್ನು ನಿರ್ಮಿಸಲು ವಿಜ್ಞಾನಿಗಳಿಗೆ ಎಂದಿಗೂ ಕೂಡ ಸಾಧ್ಯ ಆಗಿಲ್ಲ. ಅದನ್ನೇ ಹೇಳಿದ್ದು, ಅಂದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಡಾಲ್ಫಿನ್. ಅಂದರೆ ಕೆಲವೊಂದಿಷ್ಟು ಪ್ರಯೋಗ ಸಕ್ಸಸ್ ಆಗುತ್ತೆ, ಯಾಕಂದರೆ ಅದು ಪ್ರಾಣಿ ಇರೋದ್ರಿಂದಾಗಿ ಅಕ್ಯೂರ್ಡ್ ಆಗಿ ನಿಖರವಾಗಿ ಅಂಥ ಸ್ಥಳಗಳನ್ನ ತಲುಪಿಸುವಂಥ ಸಾಧ್ಯ ಆಗತ್ತಾ ಇಲ್ಲ ಅನ್ನೋದು ಇದುವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಅಂದರೆ ನಿಖರವಾಗಿ ಅಂಥದ್ದೇ ಜಾಗವನ್ನು ಗುರುತಿಸಬಲ್ಲದು ಅಂಥೇಳಿ ಹೇಳೋಕ್ಕೂ ಆಗಲ್ಲ. ಆದರೆ ಈ ಡಾಲ್ಫಿನ್ ಅನ್ನೋದು ಎಷ್ಟು ಬುದ್ಧಿಜೀವಿ ಅನ್ನೋದು ಗೊತ್ತಿರುವಂಥ ವಿಚಾರ. ಸೊ ಇದೆಲ್ಲ ಪ್ರಯತ್ನ ಆಗ್ತಾ ಇದೆ. ಅಂದರೆ ಯಾವ ರೀತಿಯಾಗಿ ಅಮೆರಿಕವನ್ನು ಹೇಗೆಲ್ಲ ಮಾಡಿ ಸೋಲಿಸಬಹುದು ಅಥವಾ ದಿಟ್ಟವಾಗಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಏನೆಲ್ಲ ಪ್ರಯತ್ನ ಆಗಬೇಕು ಅದೆಲ್ಲ ಪ್ರಯತ್ನ ಇರಾನ್ ಕಡೆಯಿಂದಂತೂ ಆಗ್ತಾ ಇದೆ. ಈಗ ಡಾಲ್ಫಿನನ್ನು ಬಳಸಿ, ಅಂದರೆ ಆ ಡಾಲ್ಫಿನ್ಗಳಿಗೆ ತರಬೇತಿಯನ್ನು ಕೊಟ್ಟು ಒಂಥರ ಆತ್ಮಾಹುತಿ ಅಂತ ಬಾಂಬರ್ ಅಂತ ಕರಿತೀವಲ್ಲ ಆ ರೀತಿಯಾಗಿ, ಸೊ ಅದರ ಮೇಲೆ ಒಂದು ಸ್ಫೋಟಕ ವಸ್ತುಗಳನ್ನು ಕಟ್ಟಿ ನಿಖರವಾಗಿ ಆ ಸ್ಥಳಕ್ಕೆ ಬಿಡೋದು, ಈ ರೀತಿಯಾಗಿ ಡಾಲ್ಫಿನ್ ಮುಖಾಂತರ ಯುದ್ಧವನ್ನು ಮಾಡೋದಕ್ಕೆ ಇರಾನ್ ಈಗ ಮುಂದಾಗಿದೆ. ಬಟ್ ಇದುವರೆಗೂ ಕೂಡ ಮಾಹಿತಿ ಇಲ್ಲ, ಈ ಡಾಲ್ಫಿನ್ ಮುಖಾಂತರ ಬಳಸಿ ಯುದ್ಧ ಮಾಡಿರೋದು ನಿಖರ ಮಾಹಿತಿ ಇಲ್ಲ.